ಈಗಾಗಲೇ ತಾವು ನೋಡಿದ್ದೀರಿ, ಯಾರ್ಯಾರು ಕಾಂಟ್ರಾಕ್ಟರ್ಗಳಿದ್ದಾರೋ ಅವರೆಲ್ಲರೂ ಕೂಡ ದಯಾಮರಣಕ್ಕೆ ಕೊಟ್ಟುಬಿಡಿ ಅಂತ ಕೇಳ್ತಿದ್ದಾರೆ. ಯಾಕೆ? ಅವರಿಗೆ ಸಮಸ್ಯೆ ಇಲ್ಲದೆ ಇದ್ದರೆ ಯಾಕೆ ಕೇಳ್ತಾರೆ? ಒಂದು ಕಡೆ ದಯಾಮರಣ ಕೇಳ್ತಿದ್ದಾರೆ, ಇನ್ನೊಂದು ಕಡೆ ಜೀವತ್ಯಾಗ ಮಾಡ್ತಿದ್ದಾರೆ, ಸುಯಿಸೈಡ್ಗಳು ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಕಾರಣ ಗದಗ್ನಲ್ಲಿ ಇಂಜಿನಿಯರು ಸುಯಿಸೈಡ್ ಮಾಡ್ಕೊಂಡಿದ್ದಾರೆ. ಇದು ಬಹಳ ಪತ್ರಿಕೆಗಳಲ್ಲಿ ಬಂದಿಲ್ಲ, ಇಶ್ಯೂ ಆಗಿಲ್ಲ. ಅಂದರೆ ಯಾಕೆ? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಅವ್ರದ್ದು ಬಿಲ್ಲುಗಳು ಇನ್ನೂ 2 ವರ್ಷ ಆದರೂ ಇವರು ಕೊಡಲಿಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಇದು ಎಲ್ಲಿ ಸೋರಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ಇವತ್ತು ನೋಡಬೇಕಾಗಿದೆ. ಆಮೇಲೆ ಡೆವಲಪ್ಮೆಂಟು ರಾಜ್ಯದಲ್ಲಿ ಇಲ್ಲ ಅಂತೇಳಿ ಹೆಚ್ಚು ಕಡಿಮೆ ಈಗಾಗಲೇ ಒಂದು 25% MLAಗಳು ಈಗಾಗಲೇ ಮೇಲೆ ಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸೆಡ್ತು ನಿಂತಿದ್ದಾರೆ. ನಿನ್ನೆ ಕೂಡ ಇಟ್ನಾಳ್ ಅವರು, ಕೊಪ್ಪಳದ ಶಾಸಕರಾಗಿರ್ತಕ್ಕಂಥ ಇಟ್ನಾಳ್ ಅವರು ನಿನ್ನೆನೇ ಹೇಳಿದ್ದಾರೆ, 52,000 ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿರೋ ಕಾರಣ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಆ ಕಾರಣದಿಂದ ಅಭಿವೃದ್ಧಿ ಆಗ್ತಿಲ್ಲ. ಅಂದರೆ ಅರ್ಥ ಏನು? ಏನಕ್ಕೆ ಕೇಳಿದರು? ಅದು ಕೂಡ ಅವರು ಈಸ್ ಎ ರೈಟ್ ಹ್ಯಾಂಡ್ ಆಫ್ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು. ಇಟ್ನಾಳ್ ಅವರು ಈಸ್ ಎ ರೈಟ್ ಹ್ಯಾಂಡ್ ಆಫ್ ಮುಖ್ಯಮಂತ್ರಿ. ಅವರು ಕೂಡ ಅದೇ ಮಾತನ್ನು ಹೇಳ್ತಾರೆ. ಹಿಂಗಿದ್ರೂ ಕೂಡ ಬೆಂಗಳೂರಿನಲ್ಲಿ ಯಾರ್ಯಾರು ಟ್ಯಾಕ್ಸ್ಗಳಿಗೆ ಮನೆ ಕಟ್ಟಿಲ್ಲ ಆಕ್ಷನ್ ಆಗ್ತೀವಿ ಅಂತ ಹೇಳ್ತಾರೆ ಸರ್ಕಾರ. ಯಾಕೆ? ಇದು ಅವ್ರ ಪ್ರಾಪರ್ಟಿನ? ಎಲ್ಲೆಲ್ಲಿ ಎಲೆಕ್ಟ್ರಿಸಿಟಿ ನಿಲ್ಲಿಸ್ಬಿಡ್ರಿ ಅಂತೇಳಿ ಈಗಾಗಲೇ ಆದೇಶಗಳು ಹೊರಡ್ತಾ ಇವೆಯಂತೆ. ಆಮೇಲೆ ಸುಮಾರು ಇದೆಲ್ಲ ನಡೀತಿದ್ರು ಕೂಡ ಈಗಾಗಲೇ 45,000 ಕೋಟಿ ಸಾಲ ಬೇಕು ಅಂತೇಳಿ ಸಾಲಕ್ಕೆ ಮೊರೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. 800 ಕೋಟಿ ರೂಪಾಯಿದು ಪ್ರಾಜೆಕ್ಟು, ಅಲ್ಲಿ ದುಡ್ಡೇ ಇಲ್ಲ. ಸುರಂಗ ಮಾಡ್ತೀವಿ, ದುಡ್ಡಿಲ್ಲ. ಇಲ್ಲಿ ಸುರಂಗ ಮಾಡ್ತೀವಿ, ಅದಕ್ಕೇನು ಮಾಡ್ತೀವಿ ಅಂತಂದರೆ ಸಾಲ ತೊಗೋತೀವಿ. ಅಂದರೆ ಸರ್ಕಾರವೇ ಸಾಲದ ಗಿರಾಕಿ ಆಗಿಬಿಟ್ರೆ ಹೆಂಗೆ ಸ್ವಾಮಿ? ಯಾರ ಮೇಲೆ ಇವರು ಸಾಲ ಯಾರ ತಲೆ ಮೇಲೆ ಮಾಡ್ತಾ ಇರೋದು? ಜನರ ತಲೆ ಮೇಲೆ ಸಾಲ, ಮುಖ್ಯಮಂತ್ರಿ ತಲೆ ಮೇಲೆ ಅಲ್ಲ, ಉಪಮುಖ್ಯಮಂತ್ರಿ ತಲೆ ಮೇಲಲ್ಲ. ಇಷ್ಟು ಮಾತ್ರ ಯಾಕೆ? ಇನ್ನೊಂದು ಕೆಲವೇ ದಿನಗಳಲ್ಲಿ ಹಾಲಿನ ದರ ಹೆಚ್ಚಿಸ್ತಾರೆ ಅಂತ ಬರ್ತಾ ಇದೆ. 1,500 ಕೋಟಿ ರೂಪಾಯಿ ಈ ಹಾಲು ಉತ್ಪಾದಕರ ಸಂಘಗಳಿಗೆ, ಅಂದರೆ ಸೊಸೈಟಿಗಳಿಗೆ ಕೊಡಬೇಕಾಗಿದೆ. KMFಗೆ ಇರ್ಬೋದು, ಬೇರೆ ಬೇರೆ ಜಿಲ್ಲಾ ಒಕ್ಕೂಟಗಳಿಗೆ ಕೊಡಬೇಕಾಗಿದೆ. ಯಾಕೆ ಸರ್ಕಾರ ಅವ್ರಿಗೆ ಹಣ ಕೊಟ್ಟಿಲ್ಲ? ಹಣ ಕೊಟ್ಟಿದ್ದಿದ್ರೆ ಸಮಸ್ಯೆ ಬರ್ತಾ ಇರಲಿಲ್ಲ. ಈಗೇನಾಗಿದೆ ಅಂತಂದರೆ ಅಲ್ಲಿ 5 ರೂಪಾಯಿ ಹೆಚ್ಚಿಸಬೇಕು ಅಂತ ಈಗ ಯಾಕೆ ಬೇಡಿಕೆ ಇಡ್ತಾ ಇದ್ದಾರೆ ಅಂದರೆ, ನಮ್ಮ ಕಾಲದಲ್ಲಿ ಕೊಟ್ಟಿದ್ದ 5 ರೂಪಾಯಿ ಇನ್ಸೆಂಟಿವ್ ನಿಲ್ಲಿಸಿದೆ. ಮಕ್ಕಳಿಗೆ ಈ ಹಾಲಿನ ಪೌಡ್ರನ್ನ ಕೊಡ್ತಾ ಇದ್ರು. 120 ಕೋಟಿ ಒಂದು ತಿಂಗಳಿಗೆ ಕೊಡಬೇಕಾಗಿದೆ. ಅದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇಷ್ಟು ಸೇರಿ 800 ಕೋಟಿ ಬ್ಯಾಲೆನ್ಸ್ ಇದ್ದಾರೆ. ಇಷ್ಟು ಹಣ ಅವರಿಗೆ ಕೊಟ್ಟಿದ್ದಿದ್ರೆ ಯಾವುದೇ ಸಮಸ್ಯೆ ಇರ್ತಿರಲಿಲ್ಲ, ಬೆಲೆ ಏರಿಕೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ದರಿಂದಾಗಿ ಇವತ್ತು ಅವರು ಒತ್ತಡ ಇರೋದ್ರಿಂದ 5 ರೂಪಾಯಿ ಹೆಚ್ಚಿಸಿಬಿಟ್ರೆ ಅದು ಸರಿದೂಗಿಸ್ಬೋದು ಅನ್ನೋದು ಇವರ ಉದ್ದೇಶ. ಅಂದರೆ ತಲೆ ಮೇಲೆ ಬಂಡೆ ಹಾಕೋದು ಜನರಿಗೆ ಏನು ಅನ್ನೋದನ್ನು ಈ ಸರ್ಕಾರ ಕಲ್ತ್ಕೊಂಡಿದೆ. ಪರಿಹಾರ ಮಾಡೋದು ಹೇಗೆ ಅಂತ ಗೊತ್ತೇ ಇಲ್ಲ. ಹಣ ನೀವು ಈ ಗ್ಯಾರಂಟಿಗಳಿಗೆ 52,009 ಕೋಟಿ ಇಟ್ಟಿದ್ದೀನಿ ಅಂತ ಹೇಳ್ತೀರಿ. ಹಂಗಿದ್ರೂ ಕೂಡ ದಲಿತರಿಗೆ ವಂಚನೆ ಮೋಸ ಮಾಡಿ SCP TSP ಹಣವನ್ನು ಕೂಡ 25,000 ಕೋಟಿ ನುಂಗಿದ್ದೀರಿ. ಅದಕ್ಕೆ ಉತ್ತರ ಕೇಳಿದರೆ ನೀವೆಷ್ಟಿಟ್ಟಿದ್ದೀರಿ ಅಂತ ಕೇಳ್ತೀರಿ ಹೊರತು ಹಣ ಎಲ್ಲಿ ಹೋಯ್ತು ಅಂತ ಇದುವರೆಗೂ ನೀವು ಹೇಳೋಕ್ಕಾಗ್ತಾ ಇಲ್ಲ. ನಿಮಗೆ 52,009 ಕೋಟಿ
ಗ್ಯಾರಂಟಿಗಳಿಗೆ ನೀವು ಹಣ ಇಟ್ಟಿದ್ರೆ ಗ್ಯಾರಂಟಿ ಹಣ ಅದು. ಮತ್ತೆ 25,000 ಕೋಟಿ ಎಲ್ಲಿ ಹೋಗಿದೆ ಹೇಳಿ? ಇದುವರೆಗೂ ಉತ್ತರ ಇಲ್ಲ. ದಲಿತರಿಗೆ ಮೋಸ ಮಾಡ್ತಾ ಇದ್ದೀರಿ, ಅನ್ಯಾಯ ಮಾಡ್ತಾ ಇದ್ದೀರಿ. ಈಗಾಗಲೇ ಬಸ್ ಫೇರ್ ಹೆಚ್ಚಿಸ್ಬಿಟ್ಟಿದ್ದೀರಿ 15%. ಎಲ್ಲ ಜನರು ಈಗ ಇಡೀ ರಾಜ್ಯದಲ್ಲಿ ಜನರು ಕುಪಿತರಾಗಿದ್ದಾರೆ. ಈಗ ನೀವು ಇಳಿಸ್ಬಿಡಿ ದರ, ನೀವು ಪೆಟ್ರೋಲು ಡೀಸೆಲ್ ದರ ಇಳಿಸಿ ಕೇಂದ್ರ ಸರ್ಕಾರದವರು, ನಾವು ಇದನ್ನು ಇಳಿಸ್ತೀವಿ ಅಂತ ಹೇಳಿದ್ರಿ. ಆದರೆ ನಾವು ಹೇಳ್ತೀವಿ ನಮ್ಮ ಸರ್ಕಾರ ಇರುವಾಗ 7 ರೂಪಾಯಿ ಕಡಿಮೆ ಮಾಡಿದ್ದೀವಿ ನಾವು 1 ಲೀಟ್ರ್ ಮೇಲೆ. ಅದನ್ನು ನೀವು ಹೆಚ್ಚಿಸಿದ್ದೀರಿ, ಕಡಿಮೆ ಮಾಡಿ ಈಗ ಅದನ್ನು. ಕೇಂದ್ರದಿಂದ ಬರ್ತಕ್ಕಂಥ ಇದಕ್ಕೆ ಇವತ್ತು 40 ರೂಪಾಯಿಗಳಷ್ಟು ಪೆಟ್ರೋಲು ಡೀಸೆಲ್ ಮೇಲೆ ರಾಜ್ಯದ ತೆರಿಗೆ ಇದೆ. ಆ ತೆರಿಗೆ ಕಡಿಮೆ ಮಾಡಿ ನೀವು. ಅದನ್ನು ಬಿಟ್ಟು ನೀವು ಬೇರೆಯವರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡಬೇಡಿ. ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸು ಅಂತಾಗಿದೆ ಈಗ ಜನರಿಗೆ ಗೊತ್ತಿದೆ. ಭ್ರಷ್ಟಾಚಾರ ಅಂದರೆ ಹೆಸರುಗಳು ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಗಲೇ. 1, 2, 3, 4 ಅಂತ ಈ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಒಂದು ಕಡೆ, ಇನ್ನೊಂದು ಕಡೆ ಸುಲಿಗೆ, ಇನ್ನೊಂದು ಕಡೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೇಳಿದರೆ ಸಂಬಂಧಪಡದ ಉತ್ತರಗಳನ್ನು ಹೇಳ್ತಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಇನ್ನೂ ಮಹಿಳೆಯರು ಬಾಳಂತಿಯರು ಸಾಯ್ತಾ ಇದ್ದಾರೆ. ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋಕ್ಕೆ ನಿಮಗೆ ಆಗ್ತಾನೆ ಇಲ್ಲ. ಯಾಕೆ ಅಂತಂದರೆ ಮೆಡಿಸಿನ್ ಖರೀದಿ ಕಳಪೆ ಇದೆ. ಅದನ್ನು ಚೆಕ್ ಮಾಡೋದು ಒಂದು, ಸಪ್ಲೈ ಮಾಡೋದು ಒಂದು, ಮತ್ತೊಂದು. ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಇದೆ ಎಲ್ಲ ಕಡೆಯಲ್ಲೂ. ಟೆಂಡರ್ಗಳಲ್ಲೂ ಕೂಡ ಇವತ್ತು ಆಫೀಸರ್ಗಳನ್ನು ಇನ್ವಾಲ್ವ್ ಮಾಡಿ ಎಸ್ಟಿಮೇಟ್ನಲ್ಲೇ ಜಾಸ್ತಿ ಹಣ ಹಾಕಿ ಇವತ್ತು ತೆಗೆದುಕೊಳ್ತಕ್ಕಂಥ, ಅದು ಒಬ್ಬರಿಗೆ ಕೊಡೋದೇ ಒಂದು ರೇಟ್ಗೆ, ಮತ್ತೆ ಅವ್ರಿಗೆ ಹಣ ಕೊಡೋದೇ ಬೇರೆ ರೇಟು. ಈ ರೀತಿ ತಾರತಮ್ಯ ಮಾಡಿ ಹಣ ದೋಚತಕ್ಕಂಥ ಕೆಲಸ ಮಾಡ್ತಿದ್ದೀರಿ. ಯಾಕೆ ಈ ರೀತಿ ಮಾಡ್ತಿದ್ದೀರಿ? ಎಲ್ಲಿ ಹೋಗ್ತದೆ ಅಂದರೆ ಎಲ್ಲೂ ಹೋಗ್ತಾ ಇಲ್ಲ. AICCಗೆ ಹೋಗಬೇಕಾಗಿದೆ ಹಣ. ಯಾಕೆ ಅಂತಂದರೆ AICC ನಡಿಬೇಕಾದ್ರೆ ಇಲ್ಲಿ ಒಂದು ದೊಡ್ಡ ಸರ್ಕಾರ ಇದ್ದರೆ ಅದೊಂದೇ ಕರ್ನಾಟಕದ ಸರ್ಕಾರವೇ ಇರೋದು. 3 ಸರ್ಕಾರಗಳಿದೆ ಅವ್ರದ್ದು. ಒಂದು ಹಿಮಾಚಲ್ ಪ್ರದೇಶ್ ಈಗಾಗಲೇ ಪಾಪರ್ ಸರ್ಕಾರ, ಅದು ಪಾಪರ್ ಆಗಿಬಿಟ್ಟಿದೆ. ಅಲ್ಲಿ 3 ಕಾಸಿಲ್ಲ. ಅಲ್ಲಿ ಏನೇನು ನೀವು ಗ್ಯಾರಂಟಿಗಳು ಕೊಟ್ಟಿದ್ರು ಆ ಗ್ಯಾರಂಟಿಗಳೆಲ್ಲ ವಾಪಸ್ ತಗೊಳ್ತಾ ಇದ್ದಾರೆ. 2ನೇ ಸರ್ಕಾರ ಇರೋದು ತೆಲಂಗಾಣ ಸರ್ಕಾರ. ಏನಂತಂದರೆ ಅದೊಂದು ಸಣ್ಣ ಸರ್ಕಾರ. ಈ ಕಡೆದು ತೆಗೆದ್ರೆ ಆ ಕಡೆದು ಇದು ಏನೋ ತೆರ್ಕೊಳ್ತದೆ, ಆ ಕಡೆ ಮುಚ್ಚಿದರೆ ಈ ಕಡೆ ತೆರ್ಕೊಳ್ತದೆ. ಅದರಿಂದ ನೀವು ಅಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇನ್ನಿರೋದು ಇಲ್ಲಿ. ಯಾಕೆ ಅಂತಂದರೆ ನಮ್ಮ ಜನ ಅಮಾಯಕರು. ಆಮೇಲೆ ಒಂದು ರೀತಿ ಕರ್ನಾಟಕದ ಜನರು ಸ್ಟ್ಯಾಂಡರ್ಡ್ ಜನ. ಅವರು ಎಲ್ಲ ವಿಷಯಕ್ಕೂ ತಲೆ ಹಾಕಲ್ಲ, ಏನು ಕೇಳಲ್ಲ. ಅದರಿಂದ ಮೋಸ ಮಾಡೋಕ್ಕೆ ಬಹಳ ಸುಲಭ ಅನ್ನೋದನ್ನು ಇಟ್ಕೊಂಡು ತಲೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ತಲೆ ಬೋಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲೇನಾಗ್ತಾ ಇದೆ ಅಂತಂದರೆ ಲೂಟಿ ಆಗ್ತಿದ್ರೂ ಕಾಣ್ತಾ ಇಲ್ಲ. ಈಗ ಸಾಲ ಬೇರೆ ಮಾಡಿ ತಲೆ ಮೇಲೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ನೀವು ಹೇಳಿ ಗ್ಯಾರಂಟಿಗಳ ಬಗ್ಗೆ ಅದೇ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ಮೋದಿ ಅವರು ಹೇಳ್ತಾರೆ ಇದನ್ನ ಯಾಕೆ ಕಾಪಿ ಮಾಡ್ತಾ ಇದ್ದಾರೆ BJP ಅಂತ. ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಮುಳ್ಳಿನಿಂದಲೇ ತೆಗಿಬೇಕಾಗತ್ತೆ ಅಲ್ವಾ? ಹಂಗಿದ್ದಾಗ ನೀವು ವ್ಯವಸ್ಥೆಯನ್ನೇ ಕೆಡಿಸ್ತಾ ಇದ್ದೀರಿ. ರಾಜಕಾರಣ ಮಾಡ್ತಕ್ಕಂಥವನು ನೀವು 5 ಗ್ಯಾರಂಟಿ ಕೊಟ್ಟಾಗ ಮತ್ತೊಂದು ಸರ್ಕಾರ ಬರಬೇಕಂದ್ರೆ ಅವನು 10 ಗ್ಯಾರಂಟಿ ಕೊಡಬೇಕು ಅಂತ ಒಂದು ಕೆಟ್ಟ ಪದ್ಧತಿಯನ್ನು ನೀವು ತಂದಿದ್ದೀರಿ. ಅದಕ್ಕೆ ಇವಾಗ ಏನು ಮಾಡಬೇಕು? ಹಂಗಿದ್ರೆ ನೀವು ಗ್ಯಾರಂಟಿ ಕೊಟ್ಬಿಟ್ಟು ಕೆಡಿಸ್ಬಿಟ್ಟಿದ್ದೀರಿ. ನಾವು BJPನವರು ರಾಜಕೀಯ ಮಾಡೋದು ಇವತ್ತಿಂದ ನಿಲ್ಲಿಸ್ಬಿಡ್ತೀವಿ ಅನ್ನೋಕ್ಕಾಗತ್ತೆ. ನಾವು ರಾಜಕೀಯ ಮಾಡಬೇಕಾಗಿದೆ. ಅದರಿಂದಾಗಿ ನಾವು ಕೊಟ್ಟಿದ್ದನ್ನು ಮೊದಲೇ ಪರಾಮರ್ಶೆ ಮಾಡ್ತೇವೆ. ಇದು ನಾವು ಏನು ಆಶ್ವಾಸನೆ ಕೊಡ್ತೇವೋ ಇದು ಮುಂದುವರಿಸ್ಬೋದಾ, ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ಹಾಗೆ ನಡೆಸ್ಬೋದಾ ಅನ್ನೋದನ್ನು ಯೋಚನೆ ಮಾಡಿ ಕೊಡ್ತೇವೆ. ನೀವು ಹಂಗಲ್ಲ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತಾರೆ ಒಂದು ಗಾದೆ. ನೀವು 1000 ಸುಳ್ಳು ಹೇಳಿ
ಸರ್ಕಾರ ತಂದುಬಿಡ್ತೀರಿ. ನೀವು ಅದನ್ನು ನೆರವೇರ್ಸೋಕ್ಕಾಗೋದಿಲ್ಲ. ಜನರ ಕೈಯಲ್ಲಿ ಶಾಪ ಹಾಕ್ಸ್ಕೊಳ್ತಾ ಇರ್ತೀರಿ. ನಾವು ಶಾಪ ಹಾಕ್ಸ್ಕೊಳ್ಳೋದಿಲ್ಲ. ನಾವೇನು ಆಶ್ವಾಸನೆ ಕೊಟ್ಟಿರ್ತೀವೋ ಅದನ್ನು ನೆರವೇರಿಸ್ತೀವಿ.